ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಿನಕಾಯಿಯ ಗುಜುಕಿನ ಮಸಾಲ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಳೆ ಹಲಸಿನಕಾಯಿಯ ಪಲ್ಯ ಇದು. ನಾವು ಇದನ್ನು ಗುಜುಕು ಅಂತ ಕರಿತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಪುಟ್ಟದಾದ ಹಲಸಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲೇ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿಲ್ಲ, ಆನಂತರ ಕಟ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆ ಬರುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಆನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದು ಅಂಟಿರುತ್ತೆ, ಹಾಗಾಗಿ ಪಾತ್ರೆಗೆ ಅಂಟು ಆಗಬಾರ್ದು ಅಂತ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೀರನ್ನೆಲ್ಲ ಬಸ್ಕೋಬೇಕು. ಆನಂತರ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಮಸಾಲೆಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ 1.5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1/4 ಸ್ಪೂನ್ ಆಗುವಷ್ಟು ಮೆಂತೆ, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, 4ರಿಂದ 5 ಕೆಂಪು ಮೆಣಸು, 1 ಲಿಂಬು ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಆಗುವಷ್ಟು ಎಳ್ಳು, ಹಾಗೆ ಚೂರು ಇಂಗು, 1 ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ 7ರಿಂದ 8 ಕರಿಬೇವನ್ನು ತಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನಾನು ತೋರಿಸಿದಷ್ಟು ಸಾಮಗ್ರಿಯನ್ನು ಹುರ್ಕೊಳ್ಳಿ. ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಮೆಂತೆ, ಜೀರಿಗೆ, ಆನಂತರ ಬಿಳಿ ಎಳ್ಳು, ಆಮೇಲೆ ಸಾಸಿವೆ, ಆಮೇಲೆ ಕೆಂಪು ಮೆಣಸು, ಆನಂತರ ಇಂಗು, ಆನಂತರ ಕರಿಬೇವು ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಆನಂತರ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳಿ. ಆನಂತರ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಹಲಸಿನಕಾಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹುರಿದಿಟ್ಟಿರುವಂಥ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಈಗ 1 ಮುಷ್ಟಿ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 3ರಿಂದ 4 ಕರಿಬೇವು, ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನ ಹೋಳುಗಳನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಈಗ ನುಣ್ಣಗೆ ಬೀಸ್ಕೊಂಡಿರುವಂತಹ ಮಿಶ್ರಣ ಇದನ್ನು ಕೂಡ ನಾವು ಹಲಸಿನಕಾಯಿ ಜೊತೆ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಮಿಕ್ಸಿಯನ್ನು ತೊಳೆದ ನೀರನ್ನು ಕೂಡ ಹಾಕ್ಕೊಳ್ಳಿ. ಇಷ್ಟು ಪ್ರಮಾಣದ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಈ ರೀತಿ ನೀರು ಇಂಗಿದ ನಂತರ ರುಚಿಕರವಾದ ಹಲಸಿನಕಾಯಿಯ ಗುಜುಕಿನ ಪಲ್ಯ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೊಸ ಹೊಸ ರೆಸಿಪಿಗಳು ನಿಮ್ಮ ಮುಂದೆ.